ಪ್ರಪಂಚ ಪರ್ಯಟನೆ ಮುಚ್ಚೆ ಬಡಗರಿಗೆ ತುಂಬಾ ಅನ್ಯಾಯ ನಡೆದಿದೆ. ಪಾರ್ಕಿಂಗ್ ಅಂತ ಒಂದು ಓಪನ್ ಮಾಡ್ಬಿಟ್ಟು ನಮ್ಮ ಹೊಟ್ಟೆ ಮೇಲೆಲ್ಲ ಹೊಡೆದಿದ್ದಾರೆ. ನಮ್ಗೆಲ್ಲ ನ್ಯಾಯ ಸಿಗ್ಬೇಕು. ಎಲ್ಲ ಪೂಜೆಗಳು ಮಾಡಾಗ ಹಣ್ಣುಗಳಿಗೆ ಎಲ್ಲಿ ಹುಡುಕ್ತೀರಾ? ಇದ್ರ ಮೇಲೆ ಪರ್ಮಲೇಷನ್ ಬರ್ತೈತೆ. ಹಣ್ಣುಗಳು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮಾರ್ಕೆಟಲ್ಲಿ ಯಾರು ಮಾರ್ಕೆಟ್ ಅಧ್ವಾನ ಆಗಿರೋದು ನೋಡಿ. ಎಲ್ಲ ನೀವೆಲ್ಲ ಫೋನಲ್ಲಿ ಹಿಡ್ದು ಹಾಕಿ ನಮ್ಗೆ ನ್ಯಾಯ ಸಿಗ್ಬೇಕಂತ ನೀವು ಕೇಳಿ. ನಮ್ಗೆಲ್ಲ ನ್ಯಾಯ ಸಿಗ್ಬೇಕಂತ ದೊಡ್ಡವ್ರು ಎಲ್ಲ ಕೇಳಿ. ಎಲ್ಲ ಪಬ್ಲಿಕ್ ಅವ್ರು ನೀವು ಕೇಳಬೇಕು. ನಿಮ್ಗೆ ಹಣ್ಣುಗಳಿಲ್ಲ ಅಂದ್ರೆ ಎಲ್ಲಿ ಹೋಗ್ತೀರಮ್ಮ? ನೀವೇ ಹೇಳಿ. ಮಾರ್ಕೆಟ್ ಬಂದ್ರೆ ನಿಮ್ಗೆ ಇರಮ್ಮ. ಇಲ್ಲಿ ಮಾರ್ಕೆಟ್ ಬಂದ್ರೆ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಬಾರ್ದು. ಫುಟ್ಪಾತ್ ಎಲ್ಲಿ ಇರಬಾರ್ದು, ಫುಟ್ಪಾತ್ ಎಲ್ಲಿ ಇರಬಾರ್ದು ಅಂತ ಹೇಳಿದ್ದಾರೆ. ನಿಮ್ಮಂಗೆ ಇರೋರು ನೀವು ಮಾತಾಡಿ ಫೋನಲ್ಲಿ ಕಳಿಸ್ಬೇಕು. ಮಾರ್ಕೆಟ್ ಅಲ್ಲಿ ಬಂದ್ರೆ 10 ರೂಪಾಯಿ ಕಡಿಮೆ ಸಿಗ್ತೈತೆ. ಸೌಕರ್ಯ ಬರೋದಿಲ್ಲ ಈಸ್ಕೊಳ್ಳೋಕೆ. ಎಲ್ಲ ಬಡವರು ಬರುತ್ತಾ ಇರೋದು. ಸೌಕರ್ಯ ಬಡವರು ಎಲ್ಲ ಒಂದ ಬರ್ತಾ ಇದಾರೆ. ಅದರಿಂದ ಇವಾಗ ನಮ್ಮನ್ನ ಎಬ್ಬರಿಸ್ಬಿಟ್ರೆ ನೀವು ಎಲ್ಲಿ ನಾವೆಲ್ಲ ಕುತ್ಕೊಂಡವ್ರು ಇರ್ಬಾರ್ದು ಅಂತಾರೆ. ಎಲ್ಲಿ ಹೋಗ್ಬೇಕು? ಅವ್ರ ಜಾಗ ಕೊಡ್ಬೇಕು. ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ ಸರ್, ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ. ಅದು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಗೆ ನ್ಯಾಯ ಸಿಗ್ಬೇಕು. ನಿಮ್ಮಂಗೆ ಇರೋರ್ನು ಹೇಳ್ಬೇಕು. ನೀವೇನ್ ಹೇಳ್ತೀರಾ ಹೇಳಿ. ಅವರು ಏನು ಅನ್ಯಾಯ ಮಾಡಲ್ಲ ಅವರು ಬಡವರು. ಇವಾಗ ನಾವಿಲ್ಲ ಅಂದ್ರೆ ಹೆಂಗೆ ಸರ್? ನಮ್ಗೆ ಏನ್ ತೊಂದ್ರೆ ಕೊಡ್ತಾ ಇಲ್ಲ. ನಮ್ಗೆ ಯಾರು ತೊಂದ್ರೆ ಕೊಡ್ತಾರೆ ಅಂತ ನಮಗ್ ಗೊತ್ತಿಲ್ಲ. ಯಾರ ಹೆಸರು ನಾವ್ ಹೇಳಕ್ ಹೋಗಿಲ್ಲ. ನಮ್ಗೆ ನ್ಯಾಯ ಸಿಗ್ಬೇಕಂತ ನಾವ್ ಕೇಳ್ತಾ ಇದೀವಿ. ನಾವು ಫುಟ್ಪಾತ್ ಬಿಟ್ರೆ ನಮ್ಗೆ ಜೀವನ ಇಲ್ಲ. ನಮ್ಗೆ ಒಳ್ಳೆ ನ್ಯಾಯ ಸಿಗ್ಬೇಕಂತ ನಾವು ನೋಡು ಫುಟ್ಪಾತ್ ಲೈಸೆನ್ಸ್ ಮಾಡಿ ಕೊಟ್ಟಿನೂ ನಮ್ನ ಎಬ್ಬರಿಸಿದ್ದಾರೆ. ಇದಕ್ಕೆ ನ್ಯಾಯ ಸಿಗ್ಬೇಕು. ಇದೇನಕ್ಕೆ ನಮ್ಗೆ ಕೊಟ್ಟಿರೋದು? ಫುಟ್ಪಾತ್ ಅವ್ರನ್ನ ಎಬ್ಬರಿಸ್ಬಾರ್ದಂತ ಕೊಟ್ಟಿರೋದು. ಅದಾಗಿನೂ ಯಾಕೆ ಇವ್ರು ಎಬ್ಬರಿಸ್ತಾ ಇದ್ದಾರೆ? ನಮ್ಗೆ ಓಡಿಸ್ತಾ ಇದ್ದಾರೆ. ನಮ್ಗೆ ನ್ಯಾಯ ಸಿಗ್ಬೇಕು ಅಂತ ನಾವ್ ಕೇಳ್ಕೊಳ್ತೀವಿ. ಸಿಗ್ಬೇಕು ಮೇಡಮ್, ಸಿಗ್ಬೇಕು ನಮ್ಗೆ. ಬಡವ್ರಿಗೆ ನೀವು ಸಾವಿರಾರು ಜನ ಆಗ್ತಾ ಇರ್ಬೇಕು. ಬಡವ್ರಿಗೆ ನ್ಯಾಯ ಸಿಗ್ಬೇಕು. ಇದು ಬಿಟ್ರೆ ನಮ್ಗೆ ಜೀವನ ಇಲ್ಲ. ಸ್ವಲ್ಪ ಎಲ್ಲ ಸೇರಿ ಪಬ್ಲಿಕ್ನು ಸೇರಿ ನಮ್ಗೆ ಸಹಾಯ ಮಾಡ್ಬೇಕಂತ ದಯವಿಟ್ಟು ಕೇಳ್ಕೊಳ್ತೀವಿ. ನಮ್ಗೆ ಒಳ್ಳೇದಾಗ್ಬೇಕು. ನಮ್ ಹೊಟ್ಟೆಪಾಡಿ ಇದ್ರಲ್ಲಿ ಇರೋದು. ಮಕ್ಕಳು ಮರಿ ಹೊಟ್ಟೆಪಾಡಿ ಇದೆ, ಏನೋ ಓದೋದಿದೆ, ಎಲ್ಲ ಇದೆ ಸರ್. ಇವಾಗ ನಮ್ ಮಕ್ಕಳು ಮರಿ ಎಲ್ಲ ಇದೇ ಜೀವನ ನಮ್ಗೆ. ಇಲ್ಲಿ ದುಡ್ದು ಇಲ್ಲ. ನೀವು ಮಾತಾಡಿ ಸರ್. ಪಬ್ಲಿಕ್ ಸ್ವಲ್ಪ ಮಾತಾಡಿ. ಅದೇ ಪಾಪ ಬಡವರು ರಸ್ತೆಯಲ್ಲಿ ಇಟ್ಕೊಂಡು ಹೇಗೋ ಜೀವನ ಮಾಡಿ ಮಕ್ಕಳನ್ನ ಸಾಕಿ ಹೇಗೋ ಜೀವನೋಪಾಯ ಮಾಡ್ತಾವ್ರೆ. ಅವ್ರನ್ನ ಪಾಪ ಒಕ್ಲೆಬ್ಬಿಸ್ಬಿಟ್ರೆ ಎಲ್ಲೂ ಹೋಗ್ತಾರೆ ಪಾಪ. ಬಹಳ ಅನ್ಯಾಯ. ಇದಕ್ಕೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅವ್ರಿಗೆ. ಪಾಪ ರಸ್ತೆ ವ್ಯಾಪಾರಸ್ಥರಿಗೆಲ್ಲ ಇದನ್ನೇ ನಂಬಿ ಜೀವನ ಮಾಡ್ತಾರೆ. ಅವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಈ ಮೂಲಕ ಸರ್ಕಾರ ಕೇಳ್ಕೊಳ್ತೀವಿ. ಹೌದೌದು, ಅವ್ರು ಮಾಡ್ತಾರೆ. ನಮ್ಮ ಮಾಡ್ಬೇಕಂತ ನಾವು ಕೇಳ್ತಾ ಇದೀವಿ ಅವ್ರನ್ನ. ಸಾರ್ನ ಬಂದು ಡಿ ಕೆ ಶಿವಕುಮಾರ್ ಸಾರ್ನ ನಾವು ದಯವಿಟ್ಟು ನಮ್ಗೆ ಅನ್ಯಾಯ ನಡಬಾರ್ದು. ಬಡವ್ರಿಗೆ ಫುಟ್ಪಾತ್ ಅವ್ರಿಗೆ ಅವ್ರ ತೊಂದ್ರೆ ಕೊಡಬಾರ್ದು. ಕೊಡೋರ್ನ ಅವ್ರು ಕೇಳ್ಬೇಕು. ಡಿ ಕೆ ಶಿವಕುಮಾರ್ ಸಾರ್ ಕೇಳ್ಬೇಕು. ಈ ತರ ಮಾರ್ಕೆಟ್ ಅಲ್ಲಿ ಅವ್ರ ಹೆಸರು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸೈನ್ ಹಾಕಿದ್ದಾರೆ. ಅದರಿಂದಾನೇ ಆತರ ಹೇಳಿದ್ದಾರೆ. ಇಲ್ಲಿ ಓಡಿಸೋರು ಆತರ ಹೇಳಿದ್ದಾರೆ. ಬಿಬಿಎಂಪಿ ಅವ್ರನ್ನ ಹೇಳಿದ್ದಾರೆ. ಎಲ್ಲ ಹೇಳಿದ್ದಾರೆ. ಬಡವರು ಎಲ್ಲ ಸರ್ಕಾರ ಹೇಳಿದ್ದಾರೆ. ಈ ತರ ಅಲ್ಲಿ ಮೇಲಿಂದ ನಮ್ಗೆ ಆರ್ಡರ್ ಬಂದಿರೋದಕ್ಕೆ ನಿಮ್ನ ಎತ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅವ್ರು ನಮ್ಗೋಸ್ಕರ ಅವ್ರು ನಮ್ಗೆ ಒಳ್ಳೇದ್ ಮಾಡ್ಬೇಕು. ಫುಟ್ಪಾತ್ ಅವ್ರನ್ನ ಆರಾಮಾಗಿ ಇರ್ಬೇಕು. ನಾವೆಲ್ಲ ನಮ್ಮ ವ್ಯಾಪಾರ ಅಲ್ಲಿ ಯಾರು ಮಣ್ಣಾಗ್ಬಾರ್ದಂತ ನಾವು ಕೇಳ್ಕೊಳ್ತೀವಿ ಸರ್. ಫುಟ್ಪಾತ್ ಲೈಸೆನ್ಸ್ ಕೊಟ್ಟಿನ ನಮ್ನ ಎಬ್ಬರಿಸಿದಾರಲ್ಲ, ಅವ್ರದ್ದೇ ನೋಡಿ ಫೋಟೋ ಇದೆ ನೋಡಿ ಸಾರ್ದು. ಡಿ ಕೆ ಶಿವಕುಮಾರ್ ಸರ್, ಅವರು ಸಿದ್ದರಾಮಯ್ಯ ಸರ್ ಇಬ್ರು ಇದಾರೆ ನೋಡಿ. ಈ ಕಾರ್ಡ್ಗಳು ಇನ್ನು ತುಂಬಾ ಜನಕ್ಕೆ ಬರ್ಬೇಕು. ಬಿಬಿಎಂಪಿ ಅವ್ರ ಹತ್ರ ಇದೆ. ಅದೆಲ್ಲ ಎಲ್ಲ ಜನಗಳಿಗೆ ಕೊಡ್ತಾ ಇದೀವಿ. ಇವಾಗ
ಏನು ನಮ್ಗೆ ಒಳ್ಳೆ ನ್ಯಾಯ ಸಿಗ್ಬೇಕು, ಹೋರಾಟ ಮಾಡ್ತಾ ಇದೀವಿ. ರೈತರ ಸಂಘ ಎಲ್ಲಾ ಸಂಘದವರು ಸೇರಿ ಇವಾಗ ಕಮಿಷನರ್ ಆಫೀಸ್ ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಒಳ್ಳೆ ನ್ಯಾಯ ಸಿಗ್ಬೇಕಂತ ನಾವು ಕೇಳ್ತಾ ಇದೀವಿ. ತುಂಬಾ ನಮ್ಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇವಾಗ 4-5 ದಿನದಿಂದ ನಾವು ವ್ಯಾಪಾರ ಮಾಡಿಲ್ಲ. ನಮ್ ಮನೆ ಏನ್ ಮಾಡೋದು, ನಾವು ಖರ್ಚಿಗೆ ಏನ್ ಮಾಡೋದು, ನಮ್ ಮಕ್ಳ ಮರಿಗೆ ಏನ್ ಮಾಡೋದು ಅಂತ ದಯವಿಟ್ಟು ಪಬ್ಲಿಕ್ ಅವ್ರನ್ನು ನಿಮ್ಗೋಸ್ಕರನೇ ನಾವ್ ಇಲ್ಲಿ ಹಣ್ಣುಗಳು ತಗೊಂಡ್ ಬಂದು ಮಾರ್ತಾ ಇರೋದು. ಮಾರ್ಕೆಟ್ ಬಂದ್ರೆ 10 ರೂಪಾಯಿ ಕಡಿಮೆ ಸಿಗ್ತಾ ಇದೆ ಅಂತ ನೀವು ಬರ್ತೀರಾ? ಅದೇ ಇಲ್ಲ ಇಲ್ಲಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಎಲ್ಲ ಮಾಲ್ಗೆ ಹೋಗಕ್ ಆಗ್ತೈತಾ ಸರ್? ಎಲ್ಲ ಬಡವರು ಮಾಲ್ಗೆ ಹೋಗಕ್ ಆಗ್ತೈತಾ? ಸಾಹುಕಾರ ಹೋಗ್ತಾರೆ, ಸಾಹುಕಾರ ನ್ಯಾಯ ಬೇಕು, ಮಾರ್ಕೆಟ್ ಒಳಗೆ ನ್ಯಾಯ ಬೇಕು, ಬೇಕು ಬೇಕು ಮಾರ್ಕೆಟ್ ಒಳಗೆ ನ್ಯಾಯ ಬೇಕು, ಬೇಕು ಬೇಕು ಮಾರ್ಕೆಟ್ ಒಳಗೆ ನ್ಯಾಯ ಬೇಕು, ಬೇಕು ಬೇಕು ಮಾರ್ಕೆಟ್ ಒಳಗೆ ನ್ಯಾಯ ಬೇಕು. ನಮಸ್ತೆ ಸರ್, ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ನಮ್ಗೆ ಇವಾಗ ನಮ್ಗೇನೆ 40 ವರ್ಷ ಹತ್ತತ್ರ ಆಯ್ತಾ ಇದೆ. ನಮ್ ತಂದೆ ತಾಯಿ ಬಂದು ಕಡಿಮೆ ಅಂದ್ರೂ ಒಂದ್ 50 ವರ್ಷ ಹತ್ತತ್ರ ಆಯ್ತಾ ಇದೆ. ನಾವು ಇಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬೆಳೆದಿ ನಾವು ತಮಿಳ್ನಾಡಲ್ಲಿ ನಮ್ ತಂದೆ ತಾಯಿ ತಮಿಳ್ನಾಡಿಂದ ಇಲ್ಲಿ ಕರ್ನಾಟಕ ಬಂದಿದ್ರು. ನಾವು ಜೀವನ ಮಾಡ್ತಾ ಇರೋದು ಮಾರ್ಕೆಟ್ ನ ನಂಬಿ. ನಮ್ಮ ಮಕ್ಕಳು ನಮ್ಮ ಮರಿ ಎಲ್ಲ ಓದಿರೋದು ಬೆಳೆಸಿರೋದು ಎಲ್ಲ ಇಲ್ಲಿ ಕಷ್ಟಪಟ್ಟು ನಾವು ಓದಿಸಿರೋದು. ಇವಾಗ ನಮ್ಗೆ ಅಂತ ಯಾವ ಕೆಲಸ ಕಾರ್ಯ ನಮ್ಗೆ ಗೊತ್ತಿಲ್ಲ. ಇವಾಗ ನಾವು ಡ್ರೈವರ್ ಆಗಿದ್ರು, ನಾವೇನಾದ್ರೂ ಕೆಲಸ ಕಾರ್ಯ ಕಲ್ತಿದ್ರೆ ನಾವೆಲ್ಲ ಹೋಗಿ ಜೀವನ ಮಾಡ್ಬೋದು. ನಾವು ಮಾರ್ಕೆಟ್ ಅಲ್ಲೇ ಹುಟ್ಟಿ ಬೆಳೆದಿ ಮಾರ್ಕೆಟ್ ಅಲ್ಲೇ ಇದ್ ಮಾಡಿ ಎಲ್ಲಾನು ನಾವು ಮಾರ್ಕೆಟ್ ಅಲ್ಲೇ ಮಾಡ್ಬಿಟ್ಟು ಇವಾಗ ನಮ್ಮನ್ನ ಮಾರ್ಕೆಟ್ ಬಿಟ್ಟು ಖಾಲಿ ಮಾಡೋದ್ರೆ ನಾವ್ ಎಲ್ಲಿಗೆ ಹೋಗ್ಲಿ? ನೀವೇ CM ಸಾಹೇಬ್ರಾಗಿರ್ಲಿ, ಇಲ್ಲಿರೋ RO ಆಗಿರ್ಲಿ, ಇಲ್ಲಿ BBMP ಆಗಿರೋರು ಆಗಿರ್ಲಿ, ಯಾರೇ ಆಗಿರ್ಲಿ, ನಮ್ಗೆ ಏನಾದ್ರೂ ಒಂದು ಒಳ್ಳೆ ಕಾರ್ಯ ನಮ್ಗೆ ಅಂತ ಒಂದ್ ಕೆಲಸ ಕೊಡಿಸ್ಬಿಡ್ಲಿ. ಒಂದ್ 45,000 ಸಂಬಳ ಬರೋಂಗೆ ಏನಾದ್ರು ಕೆಲಸ ಕೊಡಿಸ್ಬಿಟ್ರೆ ನಾವು ಮಾರ್ಕೆಟ್ ಬಿಟ್ಟು ಹೋಗ್ಬಿಡ್ತೀವಿ. ಇಲ್ಲ ಅಂದ್ರೆ ನಮ್ಗೆ ವಿಷ ಕೊಟ್ಟು ಸಾಯಿಸ್ಬಿಡಿ, ಏನು ಇದಿಲ್ಲ, ನಮ್ಮನ್ನ ಎತ್ತು ಬಿಸಾಕ್ಬಿಡ್ತಾರೆ. ಯಾರು ನಮ್ಮನ್ನ ಹಿಂದೆ ಮುಂದೆ ಕೇಳಂಗಿಲ್ಲ ಸರ್. ನಮ್ಗೆ ಮಾರ್ಕೆಟ್ ಬಿಟ್ರೆ ಬೇರೆ ಯಾವ ಕೆಲ್ಸಾನು ಗೊತ್ತಿಲ್ಲ. ನಾವ್ ಈ ವ್ಯಾಪಾರ ಬಿಟ್ರೆ, ನಮ್ಗೆ ಮಾರ್ಕೆಟ್ ಬಿಟ್ರೆ, ವ್ಯಾಪಾರ ಬಿಟ್ರೆ ಬೇರೆ ಯಾವ ಕೆಲ್ಸಾನು ಗೊತ್ತಿಲ್ಲ. ನಾವು ಇದನ್ನ ನಂಬಿ ನಮ್ಮ ಮಕ್ಕಳನ್ನ ಓದಿಸಿದೀವಿ, ನಮ್ಮ ಮಕ್ಕಳನ್ನ ಎಲ್ಲಾ ಇದ್ ಮಾಡ್ಸಿದೀವಿ, ನಾವು ಎಲ್ಲಾ ಇದನ್ನು ಮಾಡ್ಸಿದೀವಿ. ಅದನ್ನ ಬಿಟ್ಬಿಟ್ಟು ಇವಾಗ ನಮ್ಮನ್ನ ಮಾರ್ಕೆಟ್ ಬಿಟ್ಟು ಹೋಗು, ಮಾರ್ಕೆಟ್ ಸ್ವಚ್ಛ ಭೂಮಿ ಮಾಡ್ತೀವಿ ಅಂದ್ರೆ ಮೈಸೂರು ಮಹಾರಾಜರು ನಮ್ಗೆ ಕೊಡೋವಾಗ ಸ್ವಚ್ಛತವಾಗಿ ಇಟ್ಕೊಳ್ಳಿ ಅಂದ್ರೆ ನಾವು ಕೈಯಲ್ಲಿ ಆದಷ್ಟು ನಾವು ಇಟ್ಕೊಂತೀವಿ. ನಾವು ಬಡವ್ರು, ನಾವು ಕಾಲ್ಗೆ ಹಾಕೋ ಚಪ್ಪಲಿನ ಶೋರೂಮ್ ಅಲ್ಲಿ ಇಟ್ಟಿ ಮಾರ್ತಾರೆ. ನಾವು ತಿನ್ನೋ ಪದಾರ್ಥನ ಕೆಳಗಡೆ ಹಾಕಿ ಮಾರಂದ್ರೆ ಹೆಂಗ್ ಮಾಡ್ತಾರೆ ಸ್ವಾಮಿ? ಮಾರಕ್ ಆಗುತ್ತಾ ಹೇಳಿ? ಅದೇ ತರ ನಾವೇನು ಕರೋರ್ಪತಿಗಳು ಇಲ್ಲ, ನಾವು ಇದ್ ಮಾಡೋರಿಲ್ಲ, ನಾವು ಬಡವರು. ನಮ್ಗೆ ಅಂತಾನೆ ಮೈಸೂರು ಮಹಾರಾಜರು ಕೆಳಗಡೆ ಕೂತ್ಕೊಂಡು ವ್ಯಾಪಾರ ಮಾಡುವಂತ ಕೊಟ್ಟಿರೋದು. ಅದನ್ನ ಇದು ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಬಡವ್ರಿಗೆ ಅಂತ ಏನ್ ನ್ಯಾಯ ಕೊಡೋ? ಪ್ರಪಂಚ ಪರ್ಯಟನೆ.